ಕಾಪಿ ಮಾಡ್ಬೇಕಾಗಿತ್ತು. ನಮಸ್ಕಾರ ರೀ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೆಕ್ ಬ್ಲಾಗ್ಸ್. ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ನಮ್ಮ ಪ್ರಯಾಣ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿರುವಂತಹ ಸುಂದರ ಪ್ರಕೃತಿ ತಾಣವಾದ ಅಮಟೆಯ ಒಂದು ಚಿಕ್ಕ ಗ್ರಾಮಕ್ಕೆ ನಾವಂತೂ ಬಂದಿರತಕ್ಕಂಥದ್ದು. ಮಳೆಗಾಲದಲ್ಲಿ ಖಾನಾಪುರದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಂಪೂರ್ಣ ಹಸಿರಿನಿಂದ ಕಂಗೊಳಿಸುತ್ತದೆ. ದಟ್ಟವಾದ ಕಾಡು, ಹಸಿರು ಬೆಟ್ಟಗಳು, ತಂಪಾದ ವಾತಾವರಣ. ಕಾಡು, ಹಸಿರು ಬೆಟ್ಟಗಳ ಒಂದು ತಂಪಾದ ವಾತಾವರಣದ ಈ ರಸ್ತೆ ಬದಿಯಲ್ಲಿ ಕಾಣಿಸುವ ಪ್ರಕೃತಿ ಸೊಬಗು ಪ್ರಯಾಣವನ್ನ ಒಂದು ಸುಂದರದ ಅನುಭವ ನಿಮಗೆ ಇವತ್ತು ತೋರಿಸ್ತೇನೆ. ಈ ಚಿತ್ರದಲ್ಲಿ ನೀವು ನೋಡಬಹುದು ಕಾಡಿನ ಮಧ್ಯೆ ಸಾಗುವ ರಸ್ತೆ. ಒಂದು ರಸ್ತೆ ಬದಿಯಲ್ಲಿ ದಟ್ಟವಾದ ಅರಣ್ಯದ ಮರಗಳು ಮತ್ತು ಹಸಿರು ಸಸ್ಯಗಳು. ಇಲ್ಲಿ ಭತ್ತವನ್ನ ಬೆಳೆದಂಥದ್ದು ನಿಮಗೆ ಕಾಣಬಹುದು. ಭತ್ತದ ಪಕ್ಕದಲ್ಲಿ ನೋಡ್ರಿ ಇಲ್ಲಿ ಯಾವ ತರ ಸ್ವಚ್ಛಂದವಾದದ್ದು ಒಂದು ನೀರಿನ ಒಂದು ಜಲ ಹರಿದು ಹೋಗುವಂಥದ್ದು ನಿಮಗೆ ಇಲ್ಲಿ ಕಾಣಿಸ್ಬೋದು. ಅದೇ ರೀತಿ ಅದ ಪಕ್ಕದಲ್ಲಿರೋದು ನೋಡ್ರಿ ನೀರಲ್ಲಿ ಹರಿದು ಬಂದು ಇಲ್ಲಿ ಒಂದು ಕ್ರೋಢೀಕರಣವಾದಂಥದ್ದು. ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಕೆಳಗಡೆ ಹೋದ್ಮೇಲೆ ಒಂದು ಸಣ್ಣ ಒಂದು ನ್ಯಾಚುರಲ್ ಜಲಪಾತದ ತರ ಆಗೈತಿ. ಅದನ್ನ ನೀವು ನೋಡ್ತೀನಿ. ಈ ವಿಡಿಯೋನ ಪೂರ್ತಿ ನೋಡ್ರಿ, ಎಷ್ಟು ಒಂದು ಅದ್ಭುತ ಒಂದು ತಾಣ ಅಂತ ಹೇಳಿ ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಹಿಡನ್ ಫಾಲ್ಸ್ ಅಂತಾನೆ ಹೇಳ್ಬೋದು ಇದನ್ನ. ಸೊ ಯಾರು ಕೂಡ ಇಲ್ಲಿ ವಿಸಿಟ್ ಮಾಡಾಕದು ಕಾಣಿಸೋದಿಲ್ಲ ಅಂತಲ್ಲಿ ಇರುವಂತದ್ದು ಫಾಲ್ಸ್ ಇದು. ಅದನ್ನ ನಾವಿವತ್ತು ಸರ್ಚ್ ಮಾಡಿಸ್ಕೊಂಡು ನಿಮ್ಗೆ ತೋರಿಸ್ಬೇಕಂತ ಹೇಳಿ ಒಂದು ಇಷ್ಟೊಂದು ಕಷ್ಟಪಟ್ಟು ಅಲ್ಲಿಂದ ನೋಡ್ರಿ ಯಾವ ತರ ಜಾರುವಂತ ಒಂದು ಇಲ್ಲಿ ಸ್ಲಿಪ್ರಿ ಏರಿಯಾ ಐತಿ. ಕಾಲಿಟ್ಟರೆ ಜಾರ್ಬೇಕಂತದ್ದು ಒಂದು ಪಾಚಿ ಕಟ್ಟಿದ್ ಕಪ್ಪಿ ಮಾಸ್ ಅಂತಿರಲ್ಲ ಆ ಥರ ಆಗಿರೋದಂತೂ ನೋಡ್ರಿ. ಇಲ್ಲಿ ಕೆಳಗೆ ಇಳಿದು ಬಂದ್ಮೇಲೆ ಇತ್ತ ಒಂದು ಸುಂದರ ಒಂದು ಅದ್ಭುತವಾದ ಒಂದು ಜಲಪಾತ ನೋಡ್ರಿ ನಿರ್ಮಾಣ ಆಗೈತಿ. ಅದ ನೀರಿದ ಹರಿದು ಬಂದಿದ್ದು ಕಾಡಿನಾಗಿಂದ. ಅದು ಹೋಗಿ ನೋಡ್ರಿ ಇಲ್ಲೇ ಈ ಕಾಡಿನ ನೀರು ಇಲ್ಲಿ ಹರಿದು ಹೋಗಿ ಆಮೇಲೆ ಇದು ಯಾವ ಹೊಳಿಗೆ ಸೇರ್ತಿತ್ತು ಮತ್ತು ಎಲ್ಲಿ ಹೋಗ್ತಿದ್ದು ಗೊತ್ತಾಗಿಲ್ಲ. ಸೊ ಇದು ಕಾಡಿನಲ್ಲಿ ಸುಮಾರು ಎಷ್ಟಪ್ಪ ಅಂದ್ರೆ ಹಂಗೆ ಹೋದಂಗೆ ಅದು 100 ಕಿಲೋಮೀಟರ್ನು ಹಂಗೆ ಹೋಗೈತ್ರಿ. ಇದು ಎಲ್ಲಿ ಹೋಗಿ ತಲುಪೈತಿ ಅಂತ ಗೊತ್ತಿಲ್ಲ. ಇಲ್ಲಿ ನೋಡ್ರಿ ಎಷ್ಟು ಒಂದು ಹಸಿರು ಗ್ರೀನರಿ ಇರುವಂಥದ್ದು, ಅಷ್ಟ ಸ್ವಚ್ಛ ನೀರು ಮತ್ತು ಅಷ್ಟ ಇಲ್ಲಿ ಫಿಲ್ಟರ್ ನೀರ್ಗಿಂತ ಟೇಸ್ಟ್ ಇರುವಂಥದ್ದು ಹೈ ಮಿನರಲ್ ವಾಟರ್ಸ್ ಅಂತ ಹೇಳ್ಬೋದು ನೋಡ್ರಿ. ಅಷ್ಟು ಟೇಸ್ಟ್. ಆಮೇಲೆ ಕೋಲ್ಡ್ ನೀರಿತ್ತು. ಇದನ್ನು ನೀವು ಟೇಸ್ಟ್ ಮಾಡಿ ಅದನ್ನು ಟೇಸ್ಟ್ ಹೇಳಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಇದು ಇತ್ತಿಲ್ಲೇ. ಆಮೇಲೆ ಅಷ್ಟೊಂದು ತಂಪಾದ ವಾತಾವರಣ, ಇಲ್ಲಿ ಒಂದು ಗಾಳಿ ಮತ್ತು ಈ ನೀರಿನ ಶಬ್ದ ರೋಡಿಗೆ ಕೇಳಿಸೋದಿಲ್ರಿ. ಈ ಶಬ್ದ ಇಲ್ಲೇ ಐತಿ, ಬಟ್ ರೋಡಿಗೆ ಕೇಳಿಸೋದಿಲ್ಲ. ಇದು ನಾವು ಕೆಳಗೆ ಇಳಿದು ಹೋದಾಗ ಇಲ್ಲಿ ಒಂದು ನೀರಿನ ರಭಸ ನಮಗೆ ಕೇಳ್ಸಕ್ಕೆ ಸ್ಟಾರ್ಟ್ ಆಯ್ತು. ಅಷ್ಟರೊಳಗೆ ಇಲ್ಲಿ ಮಳೆನೂ ಸ್ಟಾರ್ಟ್ ಆಗಿತ್ತು ನೋಡ್ರಿ. ನಾವು ಎಲ್ಲಿಂದ ಎಲ್ಲಿ ಹೋಗಿದ್ದೇವೆ ಅಂದ್ರೆ ರೋಡ್ನಾಗ ಈ ಥರದ ಒಂದು ದಾರಿ ಐತಿ ಇಲ್ಲಿ ನೋಡ್ರಿ. ಈ ನೀರು ನಿಂತೈತಿ ಇಲ್ಲೇ. ಇದು ನೀರು ನಿಂತಿದ್ದು ಕೆಳಗಡೆ ಒಂದು ಜಲಪಾತ ಟೈಪ್ ನಿರ್ಮಾಣ ಆಗೈತೆ ಅಂಥೇಳಿ ಇಲ್ಲಿ ದಾರಿ ಹೋಗೋರ್ಗೂ ಕಾಣಂಗಿಲ್ಲ. ಜಸ್ಟ್ ಇದನ್ನಷ್ಟ ನೋಡಿ ಹೋಗ್ತಾರೆ ಅವ್ರು. ನಾವು ಒಳಗಡೆ ಹೋಗಿ ನೋಡಿದಾಗ ಇದು ನಮಗೆ ಗೊತ್ತಾದಂಥದ್ದು. ಅದೇ ರೀತಿ ನಿಮಗೆ ಈ ಪ್ಲೇಸ್ ಹೆಂಗೆ ಅನಿಸ್ತಿ ಅಂಥೇಳಿ ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸ್ರಿ. ಆಮೇಲೆ ಯಾರು ನಮ್ಮ ಚಾನಲ್ಗೆ ಮೊದಲು ಹೊಸದಾಗಿ ಬಂದಿರಿ, ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡಿಕೊಡ್ರಿ. ಆಮೇಲೆ ನಮ್ಮಲ್ಲಿ ಚಾನಲಲ್ಲಿ ಇರುವಂಥ ಇಂಥ ನೈಸರ್ಗಿಕ ರಿಲೇಟೆಡ್ ಏನಪ್ಪ ಅಂದ್ರೆ ಒಂದು ನ್ಯಾಚುರಲ್ ವಿಡಿಯೋಸ್ಗಳನ್ನು ನಾವು ನೈಸರ್ಗಿಕವಾಗಿರುವಂತಕ್ಕಂಥದ್ದು ಪ್ಲೇಸ್ಗಳಿಗೆ ವಿಸಿಟ್ ಮಾಡಿ ನಿಮಗೋಸ್ಕರನ ನಾವು ಮತ್ತೆ ಹೊಸ ವಿಡಿಯೋಸನ್ನು ತರ್ತಿರ್ತೀವಿ. ಈ ವಿಡಿಯೋ ನಿಮ್ಗೆ ಹೆಂಗಾತ ಅನ್ಸೈತೆ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಆಮೇಲೆ ನಮ್ಮ ಚಾನಲ್ಗೆ ಯಾರು ಮೊದಲು ಹೊಸದಾಗಿ ಬಂದಿರಿ, ಸೊ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ರಿ. ಆಮೇಲೆ ಈ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿರಿ. ಇದರ ಒಂದು ಲಿಂಕನ್ನು ನಿಮ್ಗೆ ಲೊಕೇಶನ್ ಬೇಕಂದ್ರೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ.